ಗುಂಪಿನಿಂದ ದೂರ ಮಾಡೋದೇ ಅವುಗಳ ಪಾಲಿಗೆ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿದಂತೆ. ಅಕ್ಷರಶಃ ಹೌದು. ಗುಂಪಿನಲ್ಲಿ ಕುಟುಂಬದ ಜೊತೆ ಬದುಕುವ ಈ ಪ್ರಾಣಿಗಳಿಗೆ ಒಂಟಿತನವು ನಾವು ನೀಡಬಹುದಾದ ಅತ್ಯಂತ ಕ್ರೂರ ಶಿಕ್ಷೆ. ನಿಜ. ಅವುಗಳ ಮೆದುಳಿಗೆ ಈ ದೀರ್ಘಕಾಲದ ಒಂಟಿತನವನ್ನು ಪ್ರೋಸೆಸ್ ಮಾಡುವ ಶಕ್ತಿಯೇ ಇರೋದಿಲ್ಲ. ಅದು ನಿಧಾನವಾಗಿ ಅವುಗಳನ್ನು ಒಳಗಿಂದಲೇ ಕೊಲ್ತದೆ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಆತನ ಕೊನೆಯ ಬೇಡಿಕೆ ಏನ್ ಗೊತ್ತಾ? ಮನುಷ್ಯರೇ ನನ್ನನ್ನು ಕ್ಷಮಿಸಿ, ನನ್ನ ಕೊನೆಯ ದಿನಗಳನ್ನಾದ್ರೂ ನನ್ನವರ ಜೊತೆ ಕಳೆಯಲು ಬಿಡಿ ಅಂತ. ಇದು ಬರೀ ಒಂದು ಆನೆಯ ಕಣ್ಣೀರ ಕಥೆಯಲ್ಲ. ಖಂಡಿತ ಅಲ್ಲ. ಪ್ರಾಣಿಗಳಿಗೂ ಭಾವನೆಗಳಿರುತ್ತವೆ ಮತ್ತು ಅವುಗಳ ಮೇಲೆ ಮನುಷ್ಯ ಸಾಧಿಸುತ್ತಿರುವ ನಿಯಂತ್ರಣದ ಬಗ್ಗೆ ನಾವೆಲ್ಲರೂ ಮತ್ತೊಮ್ಮೆ ಯೋಚಿಸುವಂತೆ ಮಾಡುವಂತಹ ಪಾಠ ಇದು. ಹಾಗೆ ಯೋಚನೆ ಮಾಡ್ತಾ ಹೋದಾಗ ನಮ್ಮ ಇವತ್ತಿನ ಈ ಚರ್ಚೆ ಮುಗಿಸೋ ಮುನ್ನ ಇದೊಂದು ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕು. ಯಾವ ಪ್ರಶ್ನೆ? ಪ್ರಾಣಿಗಳು ಏನಾದ್ರೂ ತಪ್ಪು ಮಾಡಿದಾಗ ಅವುಗಳಿಗೆ ಮನುಷ್ಯರಂತೆಯೇ ಒಂಟಿತನದ ಜೈಲು ಶಿಕ್ಷೆ ಕೊಡೋ ಅಧಿಕಾರ ನಮಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಅದೇ ಜೀವಿಗಳಿಗೆ ಮನುಷ್ಯರಂತೆಯೇ ತಿದ್ದುಕೊಂಡು ಮತ್ತೆ ಸಮಾಜದೊಂದಿಗೆ ಬೆರೆಯುವ ಪುನರ್ವಸತಿಯ ಹಕ್ಕನ್ನಾಗಲಿ ಅಥವಾ ಮಾನಸಿಕ ನೆಮ್ಮದಿಯಿಂದ ಬದುಕುವ ಹಕ್ಕನ್ನಾಗಲಿ ಕೊಡದಿರುವುದು ನಮ್ಮ ನ್ಯಾಯ ವ್ಯವಸ್ಥೆಯ ವಿಡಂಬನೆಯಲ್ಲವೇ? ಯೋಚಿಸಿ.